ವೆಲ್ಕಮ್ ಟು ಪ್ರದೀಪ್ ಟಿ ಬ್ಲಾಗ್ಸ್. ಊಟಿ ಸೀರೀಸ್, ವೈನಾಡ್ ಸೀರೀಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂತ ಇದೀನಿ. ಸೊ ಇದೇ ತರ ಟ್ರಾವೆಲ್ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ನಮ್ ಚಾನೆಲ್ ಡೆಡಿಕೇಟೆಡ್ ಆಗಿ ಟ್ರಾವೆಲ್ಗೆ ಅಂತಾನೆ ಮಾಡ್ತಾ ಇದೀವಿ. ನಮ್ಗೆ ನಿಮ್ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಗೆ. ಇನ್ನ ಫ್ಯೂಚರ್ ಅಲ್ಲಿ ಬರೋ ಕಂಟೆಂಟ್ಸ್ ನ ನೋಡ್ತಾ ಇರಿ. ನಾವು ಬೈಕ್ಗೆ ಹೆಲ್ಮೆಟ್ಸ್ ತಗೊಂಡ್ವಿ, ಯಾಕಂದ್ರೆ ನಾವು ಟೂರಿಂಗ್ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಅದಕ್ಕೋಸ್ಕರನೇ ನಾವು ಈ ಬೈಕ್ ಚೂಸ್ ಮಾಡ್ಕೊಂಡಿದ್ದು. ನಾವು ಯಾವಾಗನ ಟ್ರಾವೆಲ್ ಮಾಡ್ಬೇಕಾದ್ರೆ ಮತ್ತೆ ಲಾಂಗ್ ಟೂರ್ಗೆ ನಾವು ಹೋಗ್ತೀವಿ ಅಂದ್ರೆ ಈ ಹೆಲ್ಮೆಟ್ಸ್ ಯೂಸ್ ಮಾಡೋಣ. ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಫಸ್ಟ್ ಅಂತ ಹೇಳ್ಬಿಟ್ಟು ನಾವು ಇದು ತಗೊಂಡಿದೀವಿ. ಸೊ ನಾವು 2 ಹೆಲ್ಮೆಟ್ ತಗೊಂಡಿದೀವಿ. ಸೊ ಅದನ್ನ ಫಸ್ಟ್ ನಾನು SMK ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಹಾಗೆ SMK ಅಲ್ಲಿ ಏನೇನ್ ಬಂದಿದೆ, ಏನೇನ್ ಫ್ಯೂಚರ್ ಇದೆ, ನಾವು ಯಾವ ಮಾಡೆಲ್ ತಗೊಂಡ್ವಿ, ಏನಕ್ಕೆ ತಗೊಂಡ್ವಿ ಅಂತ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. ಸೊ ಇದು ಫಸ್ಟ್ SMK ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು. ಸೊ SMK ಪ್ಯಾಕಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ಡೀಸೆಂಟ್ ಆಗೇ ಇದೆ. ಸೊ ಕ್ಲೀನ್ ಆಗಿ ಓಪನ್ ಮಾಡ್ಕೋಬಹುದು ನಾವು, ಜಾಸ್ತಿ ತಕರಾರು ಏನಿಲ್ಲ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಹೆಲ್ಮೆಟ್ ಸಿಗುತ್ತೆ ವಿತ್ ಬ್ಯಾಗ್. ಸೊ ಈ ಬಾಕ್ಸ್ ನ ಹಂಗೆ ಕೆಳಗಡೆ ಇಟ್ಬಿಡ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಈ ತರ ಒಂದು ಬ್ಯಾಗ್ ಸಿಗುತ್ತೆ. ನೋಡಿ ತುಂಬಾನೇ ಚೆನ್ನಾಗಿದೆ ಬ್ಯಾಗ್ ಇದು, ನನ್ಗಂತೂ ಇಷ್ಟ ಆಯ್ತು. ಈ ಟ್ರಕ್ಕಿಂಗ್ ಏನೋ ಹೋಗ್ತೀವಿ, ಆಮೇಲೆ ಅಂದ್ರೆ ಐ ಮೀನ್ ಟು ಸೇ ನಾವು ಟೂರಿಂಗ್ ಮಾಡ್ಕೊಂಡು ಅಲ್ಲಿ ಒಂದ್ ಕಡೆ ಸ್ಟೇ ಆಗಿ ಟ್ರಕ್ಕಿಂಗ್ ಎಲ್ಲ ಹೋಗ್ತೀವಿ ಅಂದ್ರೆ ಹೆಲ್ಮೆಟ್ ನ ನಾವು ಸಿಗಿಸ್ಬಿಟ್ಟು ಹೋಗ್ಬೋದು ಲಾಕ್ ಮಾಡ್ಕೊಂಡು. ಇಲ್ಲ ನಾವು ಕ್ಯಾರಿ ಮಾಡ್ತೀವಿ ಅಂದ್ರೂ ಈ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ, ಒಂಥರ ಡ್ಯೂರೇಬಲ್ ತರಾನು ಅನ್ಸುತ್ತೆ. ಸೊ ಓಪನ್ ಮಾಡೋಣ ಇವಾಗ. ಓಪನ್ ಮಾಡಿ ಎಕ್ಸ್ಪೀರಿಯನ್ಸ್ ಟಚ್ ಅಂಡ್ ಫೀಲ್ ಮಾಡೋಣ. ನಾನಂತೂ ಫಸ್ಟ್ ಟೈಮು ಈ ತರ ಕಾಸ್ಟ್ಲಿ ಹೆಲ್ಮೆಟ್ಸ್ ನ ತಗೋತಾ ಇರೋದು. ಹಾಗೆ ಈ ತರ ಫ್ಯೂಚರ್ ಇರೋದು, ಹಾಗೆ ಈ ತರ ಟೂರಿಂಗ್ ಹೆಲ್ಮೆಟ್ಸ್ ನಾನಂತೂ ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇರೋದು. ತುಂಬಾನೇ ಇಷ್ಟ ಆಯ್ತು ಈ ಕಲರ್ ನಮ್ಗೆ. ಹಾಗೆ ಈ ಬ್ಯಾಗ್ ನೋಡಿ ತುಂಬಾ ಚೆನ್ನಾಗಿದೆ. ಒಳಗಡೆನೂ ನೋಡಿ ಇದಿದೆ, ಏನ್ ಹೇಳ್ತಾರೆ, ಲೈನಿಂಗ್ ಇದೆ. ಸೊ ಸ್ಕ್ರಾಚಸ್ ಆಗಲ್ಲ ನಾವೆಲ್ಲನ ಎತ್ಕೊಂಡು ಹೋದ್ರೆ. ಸೊ ಇವಾಗ ಸದ್ಯಕ್ಕೆ ಈ ಬ್ಯಾಗ್ ನ ಸೈಡಲ್ಲಿ ಇಕ್ತೀನಿ. ಸೊ ನೋಡಿ ಟ್ಯಾನ್ ರಿವೀಲ್ ಮಾಡ್ತಾ ಇದೀನಿ ಹೆಲ್ಮೆಟ್ದು ಫ್ರಂಟ್ ಫೇಸ್. ಹೆಲ್ಮೆಟ್ದು ಇನ್ನೊಂದೇನ್ ಖುಷಿ ಅಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇರೋದು, ಇದು ಏನಿದೆ, ಇದು ವಿಂಡ್ಶೀಲ್ಡ್ ತುಂಬಾ ವೈಡ್ ಆಗಿದೆ, ಸ್ವಲ್ಪ ವೈಡ್ ಇದೆ. ನಂದು ಇವಾಗಿರೋ ಪ್ರೆಸೆಂಟ್ ಹೆಲ್ಮೆಟ್ ನಾರ್ಮಲ್ ಹೆಲ್ಮೆಟ್ ಅದು. ಸೊ ಅದಕ್ಕಿಂತ ಇದು ನೋಡಕ್ ಹೋದ್ರೆ ಇದು ಸ್ವಲ್ಪ ವೈಡ್ ಆಗಿದೆ. ಹಾಗೆ ಈ ಡಿಸೈನು ಡೈನಾಮಿಕ್ಸ್ ಅಂತೂ ಸಕ್ಕದಾಗಿದೆ. ಸ್ವಲ್ಪ ನಾವೆಲ್ಲನ ಹೈವೇಲಿ ಟೂರಿಂಗ್ ಮಾಡಕ್ ಹೋಗ್ತೀವಿ ಅಂದ್ರೆ ನೋಡಿ ಸ್ಪಾಯ್ಲರ್ಸ್ ಕೊಟ್ಟಿದ್ದಾರೆ. ಹಾಗೆ ವಿಂಡೋ ಎಲ್ಲ ಕ್ಲಿಯರ್ ಆಗಕ್ಕೆ ವೆಂಟಿಲೇಟರ್ಸ್ ಕೊಟ್ಟಿದ್ದಾರೆ. ಒಂದು ಇಲ್ಲಿ 2 ಇದೆ ಮೇಲ್ಗಡೆ, ಬೇಕಾದ್ರೆ ಆಫ್ ಮಾಡ್ಕೋಬಹುದು, ಆನ್ ಮಾಡ್ಕೋಬಹುದು. ಸೊ ಇದು ಒಂಥರ ವಿಶೇಷ, ತುಂಬಾ ಖುಷಿ ಆಗ್ತದೆ. ಹಾಗೆ ಹಿಂದೆನೂ ಸ್ಪಾಯ್ಲರ್ಸ್, ಕೆಳಗಡೆ ವೆಂಟಿಲೇಟರ್ಸ್ ಇದೆ. ತುಂಬಾನೇ ಚೆನ್ನಾಗಿದೆ ಹೆಲ್ಮೆಟ್, ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಆಮೇಲೆ ನಾವು ಮ್ಯಾಟ್ ಫಿನಿಶ್ ಚೂಸ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ಜಾಸ್ತಿ ಶೈನಿಂಗು ಇಲ್ಲ ಮೆಟಾಲಿಕ್ ಕಲರ್ ಬೇಡ ಅಂತ, ಯಾಕಂದ್ರೆ ಸ್ವಲ್ಪ ಫೇಡ್ ಆಗುತ್ತೆ, ಇಲ್ಲ ಸ್ಕ್ರಾಚಸ್ ಎಲ್ಲ ಕಾಣಿಸ್ಬೋದು ಅಂತ. ನಮ್ಗೆ ಮೆಟಾಲಿಕ್ ಅಷ್ಟು ಪ್ರಿಫರೆನ್ಸ್ ಆಗಿಲ್ಲ, ನಮಗೆ ತುಂಬಾ ಇಷ್ಟ ಆಗೋದು ಮ್ಯಾಟ್ ಫಿನಿಶು. ಸೊ ನಾವು ಅದಕ್ಕೋಸ್ಕರ ಮ್ಯಾಟ್ ಫಿನಿಶ್ ನೇ ಚೂಸ್ ಮಾಡಿದ್ವಿ. ಆಮೇಲೆ ಈ ಕಲರ್ ಏನಕ್ಕೆ ಚೂಸ್ ಮಾಡಿದ್ವಿ ಅಂದ್ರೆ ನನಗೆ ಸ್ವಲ್ಪ ಮ್ಯಾಚಿಂಗ್ ಇರ್ಲಿ ಅಂದ್ಬಿಟ್ಟು ನಾವು ಈ ಕಲರ್ನ ಚೂಸ್ ಮಾಡಿದ್ವಿ. ಹಾಗೆ ಈ ಫ್ಯೂಚರ್ಸ್ ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ, ಏನೇನು ಯಾವ ಮಾಡೆಲ್ ತಗೊಂಡಿರೋದು ಅಂತ. ಇನ್ನು ಈ ಹೆಲ್ಮೆಟ್ ಯಾವ ಮಾಡೆಲ್ ಅಂತ ಹೇಳಕ್ ಹೋದ್ರೆ ಹಿಂದೆ ಕೊಟ್ಟಿದ್ದಾರೆ SMK ಸ್ಟೆಲ್ಲಾರ್ ಅಂದ್ಬಿಟ್ಟು. ಹಾಗೆ ಡಾಟ್ ಸರ್ಟಿಫೈಡ್, ISI ಸರ್ಟಿಫೈಡ್, ಆಮೇಲೆ ECE 22.06 ಲೇಟೆಸ್ಟ್ ಸರ್ಟಿಫೈಡ್ ಅಂತಾನು ಇದೆ ಇಲ್ಲಿ. ಸೊ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ, ನೋಡಿ ಕಾಣಿಸ್ತಾ ಇದೆಯಾ? ಸೊ ಇದು ವಿಶೇಷತೆ. ನನ್ಗೆ ಇನ್ನೊಂದು ಏನ್ ಖುಷಿ ಆಗಿದ್ದು SMK ಅಲ್ಲಿ ಅಂದ್ರೆ ನಿಮ್ಗೆ ಕೀ ಚೈನು ಕೊಟ್ಟಿದ್ದಾರೆ, ನೋಡ್ಬೋದು ಕೀ ಚೈನ್ ಕೊಟ್ಟಿದ್ದಾರೆ. ಹಾಗೆ ಒಂಥರ ಒಂದು ಬುಕ್ಲೆಟ್ ತರ ಏನೋ ಕೊಟ್ಟಿದ್ದಾರೆ. ಓಕೆ, ಇದು ಪಿನ್ ಲಾಕ್ ಏನಕ್ಕೆ ಯೂಸ್ ಮಾಡ್ಬೋದು ಅಂತ. ಪಿನ್ ಲಾಕ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ನಾನು ಹೇಳ್ದಂಗೆ ಈ ಟೂರಿಂಗ್ ಬೈಕ್ಸ್ ಹೆಲ್ಮೆಟ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ನಾರ್ಮಲ್ ಕ್ಲಿಪ್ ಬರಲ್ಲ. ಇದು ಒಂಥರ ಏನ್ ಹೇಳ್ತಾರೆ, ಇದು D ಲಾಕ್ ಅಂತಾನೆ ಹೇಳ್ತಾರೆ. ಸೊ ಇದಕ್ಕೆ ನಾವು ಅಡ್ಜಸ್ಟ್ ಆಗಿಲ್ಲ, ಇನ್ಮೇಲೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಗೆ ಹಾಕಕ್ ಬರುತ್ತೆ, ಬಿಚ್ಚಕ್ಕೂ ಬರುತ್ತೆ, ಬಟ್ ಏನಂದ್ರೆ ನಮ್ಗೆ ಅಭ್ಯಾಸ ಇಲ್ಲ. ನಾರ್ಮಲ್ ಹೆಲ್ಮೆಟ್ಸ್ ಅಲ್ಲಿ ಹೆಂಗಿರುತ್ತೆ, ಕ್ಲ್ಯಾಂಪ್ ಇರುತ್ತೆ, ಜಸ್ಟ್ ಕ್ಲ್ಯಾಂಪ್ ಲಾಕ್ ಮಾಡ್ಕೊಂತೀವಿ, ಬಿಚ್ಕೊಂತೀವಿ. ಬಟ್ ಇದು D ಲಾಕ್ ಅಂತ ಇರುತ್ತೆ. ಸೊ ಇದನ್ನ ನಾವು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು, ಹಾಕೋದು ಬಿಚ್ಚೋದು ಹೆಂಗೆ ಅಂತ. ಸೊ ಹಿಂಗೆ ನೋಡ್ಕೊಂಡು ಬಿಚ್ಚಕ್ ಈಸಿ ಇದೆ, ಬಟ್ ವೆನ್ ವೇರ್ ಮಾಡಿದಾಗ ಹಾಕೊಳ್ಳೋದು ಬಿಚ್ಕೊಳ್ಳೋದು ಸ್ವಲ್ಪ ಟ್ರಿಕಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಸೊ ನೋಡಿ ಬಿಚ್ಚಿದ್ದೀನಿ ಇವಾಗ ಇದು. ಹಾಗೆ ಈ ಪ್ಯಾಡಿಂಗ್ಸ್ ಎಲ್ಲ ನೋಡ್ತಾ ಇದೀನಿ, ಪ್ಯಾಡಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ. ನಾವು ನಾರ್ಮಲ್ ಹೆಲ್ಮೆಟ್ ತರ ಇಲ್ಲ, ಸ್ವಲ್ಪ ಕುಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ.
ನಮ್ಗೆ ಈ ಟಚ್ ಅಂಡ್ ಫೀಲ್ ಅಲ್ಲೇ ಗೊತ್ತಾಗುತ್ತೆ ನಮ್ಗೆ ಚೆನ್ನಾಗಿದೆ ಪ್ಯಾಡಿಂಗ್ಸ್ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು, ನಾವು ತಗೊಂಡೋಗ್ ಹೋದಾಗ ಈ ಪ್ಯಾಡಿಂಗ್ಸ್ ಎಲ್ಲ ಬಿಚ್ಬೋದು ನಾವು. ಜಸ್ಟ್ ಒಂದು ಸಿಂಪಲ್ ಆಗಿ ಬಿಚ್ಚಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಅಂದ್ರೆ ನೋಡಿ, ಎಷ್ಟು ಇದನ್ನ ಹಿಂಗ್ ಬಿಚ್ಚಿ ನೋಡಿ, ಹಿಂಗ್ ಬಿಚ್ಕೋಬಹುದು ಪ್ಯಾಡಿಂಗ್ಸ್. ಸೊ ಇಲ್ಲೊಂದು ಲಾಕ್ ಇರುತ್ತೆ, ಕಾಣಿಸ್ತಾ ರೆಡ್ ಕಲರ್ ಲಾಕು, ರೆಡ್ ಕಲರ್ ಲಾಕ್ ಕಾಣಿಸ್ತಾ ಇದೆಯಾ? ಸೊ ಅದೇ ನಿಮ್ಗೆ ಲಾಕು. ಸೊ ನಾವು ಬಿಚ್ಕೊಂಡು ಬೇಕಾದ್ರೆ ವಾಪಸ್ಸು ಕ್ಲೀನ್ ಮಾಡ್ಕೊಂಡು, ಅಥವಾ ಏನೋ ಎಲ್ಲ ಟೂರ್ಗೆ ಹೋಗಿ ಬಂತೀವಿ, ತುಂಬಾ ದಿವಸ ಆಗಿದೆ, ಕ್ಲೀನ್ ಮಾಡ್ಕೊಂತೀವಿ ಅಂದ್ರೆ ಕ್ಲೀನ್ ಮಾಡ್ಕೋಬಹುದು ಪ್ಯಾಡಿಂಗ್. ಇದು ಸಿಂಪಲ್ ಆಗಿ ಒಂದು ಲಾಕ್ ಇರುತ್ತೆ, ಲಾಕ್ ಸಿಸ್ಟಮ್ ಲಾಕ್ ಮಾಡೋದು. ಸೊ ಇದಾಗಿತ್ತು. ಇದು ಸಿಂಪಲ್ ಆಗಿ ನಾನು ಮಾಡ್ತಾ ಇದೀನಿ, ಯಾಕಂದ್ರೆ ನಾನು ಹೊಸಬ. ಹೆಲ್ಮೆಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಅಷ್ಟು ನಮಗೂ ನಾಲೆಜ್ ಇಲ್ಲ, ಹೋಗ್ತಾ ಕಲಿತಾ ಇದೀವಿ. ನನ್ಗೆ ಏನ್ ಖುಷಿಯಾಗಿದ್ದು ಅಂದ್ರೆ ಈ ಫಿನಿಶಿಂಗು, ಆಮೇಲೆ ಈ ಡೈನಾಮಿಕ್ಸು. ಸೊ ಇನ್ನೊಂದೇನಂದ್ರೆ ಇದು 1600 ಗ್ರಾಮ್ಸ್ ಇದೆ ಇದು. ಹಾಗೆ ನಾವು ಫಸ್ಟ್ ಟೈಮ್ ಈ ತರ ಹೆವಿ ಹೆಲ್ಮೆಟ್ಸ್ ಎಲ್ಲ ವೇರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಹಾಗೆ ಫ್ರಂಟ್ ಲುಕ್ ಅಂತೂ ತುಂಬಾನೇ ಚೆನ್ನಾಗಿದೆ, ನಾನು ರಿವೀಲ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ನಿಮ್ ಮುಂದೆನೆ ರಿವೀಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ. ಸೊ ಕಾಣಿಸ್ತಾ ಇದೆಯಾ ನೋಡಿ, ಆ ಫೀಲೇ ಬೇರೆ, ಆಹಾ ಹೊಸದು. ಸೊ ಇದನ್ನ ಹಂಗೆ ಸೈಡಲ್ಲಿ ಇಕ್ತೀನಿ. ಸೊ ನೋಡಿ ಹೆಲ್ಮೆಟ್ ಹೇಗಿದೆ, ಓಕೆನಾ? ಸೊ ಹಿಂಗ್ ಬರುತ್ತೆ ಹೆಲ್ಮೆಟು. ಹಾಗೆ ಇದರಲ್ಲಿ SMK ಅಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದ್ರೆ, ನಮ್ಗೆ ಆಲ್ರೆಡಿ ಪಿನ್ ಲಾಕ್ ಕೊಟ್ಟಿದ್ದಾರೆ. ಪಿನ್ ಲಾಕ್ ಏನು ಅಂದ್ರೆ, ಇದು ಮಾಮೂಲಿ ವೈಸರ್ ಇದಲ್ಲ, ಈ ವೈಸರು ಆಂಟಿ ಫಾಗ್ ಇರಲ್ಲ. ಸೊ ಈ ಪಿನ್ ಲಾಕ್ ಹಾಕೊಂಡ್ರೆ ಆಂಟಿ ಫಾಗ್ ಇರುತ್ತೆ. ನಾವೆಲ್ಲನ ಲಾಂಗ್ ಡ್ರೈವ್ ಹೋದಾಗ, ಇಲ್ಲ ಅರ್ಲಿ ಮಾರ್ನಿಂಗ್ಸ್ ಡ್ರೈವ್ ಹೋಗ್ತೀವಲ್ವಾ, ಇಲ್ಲಾಂದ್ರೆ ನಾವೆಲ್ಲನ ಹಿಮಾಲಯ ಟೂರಿಂಗು ಆ ಥರ ಏನೋ ಮಾಡ್ತೀವಿ, ಸ್ಪಿಟಿ ವ್ಯಾಲಿ ಟೂರಿಂಗ್ ಎಲ್ಲ ಮಾಡ್ತೀವಿ ಅಂದ್ರೆ ಅವಾಗ ಯೂಸ್ ಆಗುತ್ತೆ ಇದು. ಬಟ್ ಸ್ಪಿಟಿ ವ್ಯಾಲಿ ಇದೆಲ್ಲ ನಮಗೆ ಬೇರೆ ತರ ಪ್ಲಾನ್ ಇದೆ, ಬೈಕಲ್ಲಿ ಹೋಗಲ್ಲ, ಕಾರಲ್ಲಿ ಹೋಗೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ. ಸೊ ಬಟ್ ಸ್ಟಿಲ್ ಇರ್ಲಿ ಪಿನ್ ಲಾಕು, ಇದು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಬಿಚ್ಚಿಟ್ಕೊಂಡು ಹೋಗ್ಬೋದು. ಸೊ ಅದ್ರದ್ದು ಒಳಗಡೆ ಈ ಸ್ಟಿಕ್ಕರ್ ಎಲ್ಲ ಕಾಣಿಸ್ತಾ ಇರೋದು. ನಾನು ಇವಾಗ ತೆಗಿಯಕ್ ಹೋಗಲ್ಲ, ಜಸ್ಟ್ ತೋರಿಸ್ತೀನಿ ನಿಮ್ಗೆ. ನೋಡಿ ತುಂಬಾ ವೈಡ್ ಆಗಿದೆ, ನನ್ಗಂತೂ ಸಖತ್ ಇಷ್ಟ ಆಗ್ತಾ ಇದೆ. ವೇರ್ ಮಾಡಿನೂ ತೋರಿಸ್ತೀನಿ ನಿಮ್ಗೆ. ಹಾಗೆ ಇದು ನೋಸ್ ಪ್ಯಾಡ್ಸ್ ಏನಿದೆ, ಇದನ್ನು ಬಿಚ್ಬೋದು ನಮ್ಗೆ. ಬೇಡ ನಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಏನು ಹಂಗೆ ಅಂತ ಅನ್ಕೊಂಡ್ರೆ ಇದನ್ನು ಬಿಚ್ಬೋದು, ಮತ್ತೆ ಇದನ್ನು ಹಾಕೋಬಹುದು. ಸೊ ಒಂದು ಅಡ್ವಾಂಟೇಜ್ ನಂಗೆ ಏನ್ ಅನ್ಸುತ್ತೆ, ಈ ತರ ಕಾಸ್ಟ್ಲಿ ಹೆಲ್ಮೆಟ್ಸ್ ನ ತಗೊಳ್ಳೋದು ಒಂಥರ ಕಸ್ಟಮೈಸ್ ತರ ಮಾಡ್ಕೋಬಹುದು ಅಂತ ನಂಗೆ ಅನ್ಸುತ್ತೆ. ಅಥವಾ ಏನಾನ ಹೋದ್ರು, ಏನಾನ ವೇರ್ ಅಂಡ್ ಟೇರ್ ಅಲ್ಲಿ ಹೋದ್ರು ನಾವು ರೀಪ್ಲೇಸ್ ಮಾಡ್ಕೋಬಹುದು. ನಾನು ಅಲ್ಲಿ ನೋಡ್ತಾ ಇದ್ದೆ ಹೆಲ್ಮೆಟ್ ಶಾಪ್ ಅಲ್ಲಿ, ಈ ಸ್ಪಾಯ್ಲರು ಚೇಂಜ್ ಮಾಡ್ತಾ ಇದ್ರು. ಸೊ ಅದೊಂದು ಖುಷಿ. ಸೊ ಹೋಪ್ಫುಲಿ ನಿಮ್ಗೆ ಈ ಹೆಲ್ಮೆಟ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ಗೆ ಎಷ್ಟು ಗೊತ್ತಿದೆ, ಎಷ್ಟು ನಾಲೆಜ್ ಗೊತ್ತಿದೆ ಅಷ್ಟು ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಗೆ ಏನಾನ ಈ ಹೆಲ್ಮೆಟ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಈ ಹೆಲ್ಮೆಟ್ ನಿಖರವಾದ ಬೆಲೆ ಯಾರು ಗೆಸ್ ಮಾಡ್ತೀರಾ ನೋಡೋಣ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅವ್ರಿಗೇನ ಒಂದು ಗಿವ್ ಅವೇ ಕೊಡೋಣ ಅಂತ ಪ್ಲಾನ್. SMK ಬಗ್ಗೆ ಇಷ್ಟೇ ಇರೋದು. ನೆಕ್ಸ್ಟ್ ಹೆಲ್ಮೆಟ್ ನನ್ನ ಹತ್ರ ಯಾವ್ದಿದೆ, ಹಾಗೆ ಏನಕ್ಕೆ ಅದನ್ನ ಚೂಸ್ ಮಾಡಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ 2 years ವ್ಯಾರಂಟಿ ಇರುತ್ತೆ ನಮಗೆ. ಸೊ ಏನೇ ವೇರ್ ಅಂಡ್ ಟೇರ್ ಗ್ಯಾರಂಟಿ ಇರಲ್ಲ. ಈ ಪೇಂಟು ಮತ್ತೆ ಈ ಕ್ಲಿಪ್ಸ್ದು ಅದು ಇದು ಬೇಸಿಕ್ ಥಿಂಗ್ಸ್ ಎಲ್ಲ ವ್ಯಾರಂಟಿ ಇರುತ್ತೆ. ಸೊ ಇದಾಗಿತ್ತು SMK ಬಗ್ಗೆ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ.